ಸಿಯಾನ್ ಕನ್ನಡ ವೀಕ್ಷಕರೇ ನಮಸ್ಕಾರ. ನಾನು ಶಶಿರೇಖಾ. ಆಳುವ ಸರ್ಕಾರಗಳು ಪ್ರಜ್ಞೆ ಕಳೆದುಕೊಂಡ್ರೆ ಹೇಗಿರುತ್ತೆ ಅನ್ನೋದಕ್ಕೆ ಇತ್ತೀಚಿನ ಸಾಲು ಘಟನೆಗಳು ಸಾಕ್ಷಿಯಾಗುತ್ತೆ. ಏನೋ ಹಾಸನದಲ್ಲಿ ಘಟನೆ ನಡಿಬಾರ್ದಿತ್ತು, ನಡೆದೋಯ್ತು. ಆ ಘಟನೆಯನ್ನು ಹೇಗೆ ರಾಜಕೀಯ ಜನರು ನೋಡ್ತಾ ಇದ್ದಾರೆ, ಆಳುವ ಮುಖ್ಯಮಂತ್ರಿ ನಿನ್ನೆ ಶನಿವಾರ ರಾತ್ರಿ 11 ಗಂಟೆಗೆ ಆ ವಿಷಯ ನಮಗೆ ಗೊತ್ತಾಯಿತು. ಇಡೀ ರಾಜ್ಯ ಒಂದು ಶೋಕ ಸಾಗರದಲ್ಲಿ ಮುಳುಗಿದೆ. 10 ಜನ ಮಕ್ಕಳು, ಒಬ್ಬ ಹಿರಿಯರಿದ್ದಾರೆ, ಅದರಲ್ಲಿ ಸತ್ತಿದ್ದಾರೆ. ಆದರೆ ಅದರ ನೆಕ್ಸ್ಟ್ ಡೇನೇ ಜಲಪಾತೋತ್ಸವ ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಖಂಡಿತವಾಗಿಯೂ ಜಲಪಾತೋತ್ಸವ ಮೊದಲೇ ಕಾರ್ಯಕ್ರಮ ನಿಗದಿ ಆಗಿದ್ದರೂ ಸಹ ಮುಖ್ಯಮಂತ್ರಿಗಳು ಈ ಕರ್ನಾಟಕ ರಾಜ್ಯದ ಹಿರಿಯ, ಈಗ ಮನೆಯ ಯಜಮಾನ ಇದ್ದಂತೆ, ಮನೆ ಮಕ್ಕಳು ಸತ್ತು ಬಿದ್ದಿದ್ದಾರೆ. ಹೋಗಿ ಇನಾಗ್ರೇಷನ್ ಮಾಡಿದ್ರೆ ಆ ಸೂತಕ ವಾತಾವರಣದಲ್ಲಿ ಜನ ಏನು ಅಂದ್ಕೊಳ್ತಾರೆ ಅಂತಲೂ ಯೋಚಿಸಲಿಲ್ವಾ? ಆ DJ ಸೌಂಡ್ ಏನು ಆ ಜಲಪಾತೋತ್ಸವದಲ್ಲಿ? ಸ್ಥಳೀಯ ಶಾಸಕರು ಹೋಗಿ ಮಾಡ್ಕೊಳ್ತಾ ಇದ್ರು. ಮುಖ್ಯಮಂತ್ರಿ ಮಾಡಿದ್ದು ಇವತ್ತು ಏನು ಮುಖ್ಯಮಂತ್ರಿ ಇಷ್ಟೊಂದು ಪ್ರಜ್ಞೆ ಇಲ್ಲದ ಹಾಗೆ ನಡ್ಕೊಳ್ತಾ ಇದ್ದಾರ? ಅಲ್ಲಿ RCBಯಲ್ಲಿ ಕಾಲು ತುಳಿತಾ ಆದರೂ DK ಶಿವಕುಮಾರ್ ಕಾರ್ಯಕ್ರಮ ಮುಂದುವರಿಸಿದ್ರು. ಇಲ್ಲಿ ಮಕ್ಕಳ ಹೆಣ ಬಿದ್ದಿದೆ, 10 ಜನ ಹೆಣ ಬಿದ್ದಿದೆ. ಆದರೂ ಮುಖ್ಯಮಂತ್ರಿಗಳು ನೆಕ್ಸ್ಟ್ ಡೇನೇ ಜಲಪಾತೋತ್ಸವ ಕಾರ್ಯಕ್ರಮ, ಅದೊಂದು ಎಂಜಾಯ್ಫುಲ್ಲಾಗಿ ಮಾಡಿರುವಂತಹ ಕಾರ್ಯಕ್ರಮ. ಅದರಲ್ಲಿ ಇನ್ನೊಂದು ಅಸೂಕ್ಷ್ಮತೆ ಇದೆ. ಪರಿಸರದಲ್ಲಿರುವ ರಾತ್ರಿ ಜೀವಿಸುವಂತಹ ಜೀವಿಗಳಿಗೆ ತೊಂದರೆ ಕೊಡುವಂಥ ಕಾರ್ಯಕ್ರಮ. ಮನುಷ್ಯ ತನ್ನನ್ನು ತಾನು ಅಂದ್ಕೊಂಡಿದ್ದಾನೆ, ಈ ಪರಿಸರದ ಮೇಲೆ ನನಗೆ ಮಾತ್ರ ಹೋಲ್ಡ್ ಅಂತ. ಅದು ಬೇರೆ ವಿಚಾರ. ಅದಕ್ಕೆ ಪರಿಸರನೇ ಉತ್ತರ ಕೊಡುತ್ತೆ, ಅದು ಬೇರೆ ವಿಚಾರ. ಅದ್ರ ಜೊತೆಗೆ ಈ ಮಕ್ಕಳು ಈ ಯುವಕರು ಸತ್ತಿದಾರಲ್ಲ, ಅವರ ಕುಟುಂಬಗಳಿಗೆ 5 ಲಕ್ಷ ಪರಿಹಾರ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಕಳೆದ ವರ್ಷ ಒಂದು ದುರಂತ ಆಗಿತ್ತು. ಏನಂದರೆ, ಈ ಪಟಾಕಿ ಫ್ಯಾಕ್ಟ್ರಿಯಲ್ಲಿ ದುರಂತ ನಡೆದು ತಮಿಳುನಾಡು ಮೂಲದ ಕಾರ್ಮಿಕರೆಲ್ಲ ಸತ್ತು ಹೋದರು, ಜೀವಂತ ಭಸ್ಮ ಆದರು. ಆಗ ತಮಿಳುನಾಡು ಸರ್ಕಾರನೇ ಅವ್ರಿಗೆ ಒಂದು ಪರಿಹಾರವನ್ನು ಘೋಷಣೆ ಮಾಡಲಿಲ್ಲ. ಆದರೆ ಕರ್ನಾಟಕದಲ್ಲಿ ಹೊಸೂರಿಗೆ ನಿಯರಲ್ಲಿತ್ತು, ಆ ಪ್ರದೇಶ ಕರ್ನಾಟಕದ ಆಡಳಿತ ವ್ಯಾಪ್ತಿಗೆ ಬಂದಿದ್ದರಿಂದ ಕರ್ನಾಟಕದ ಮುಖ್ಯಮಂತ್ರಿಗಳು ಮಾನವೀಯ ನೆಲೆಯಲ್ಲಿ 5 ಲಕ್ಷ ಪರಿಹಾರನ ಘೋಷಿಸಿದರು. ಇವತ್ತು ಹೇಳ್ತಿದ್ದಾರೆ ಆಕ್ಸಿಡೆಂಟ್ ಆದವ್ರಿಗೆಲ್ಲರಿಗೂ ಕೊಡೋಕ್ಕಾಗುತ್ತಾ ಅಂತ. ಏನೋ ಅವ್ರಿಗೆ ತಮಿಳ್ನಾಡವ್ರಿಗೆ ಮಾನವೀಯ ನೆಲೆ ಹೇಳಿದ್ರಲ್ಲ, ಅದ್ರ ಜೊತೆಗೆ ಇವರು ಕರ್ನಾಟಕದವರು ಅಂತ ಹೇಳಿ ಒಂದಷ್ಟು ಹೆಚ್ಚು ಪರಿಹಾರ ಘೋಷಿಸ್ಬೋದಾಗಿತ್ತು. ಯಾಕೆ ಈ ರೀತಿ ಪ್ರಜ್ಞಾಹೀನರಾಗಿ ಮಾತನಾಡ್ತಾ ಇದ್ದಾರೆ? ಏನು ಅಷ್ಟೊಂದು ಮುಖ್ಯಮಂತ್ರಿಗಳಿಗೆ ಅನ್ರೆಸ್ಟ್ ಆಗಿರೋದು? ಇದರ ಜೊತೆ ಕಳೆದ ಬುಧವಾರ ಅಮೆರಿಕದಲ್ಲಿ ಒಂದು ದುರಂತ ನಡೀತು. ಅದು ನಡೆದಿದ್ದು ಕರ್ನಾಟಕದವರ ಜೊತೆ. ಚಂದ್ರಮೌಳಿ ನಾಗಯ್ಯ ಇವರು ಮ್ಯಾನೇಜರ್ ಆಗಿ ಅವರ ಒಂದು ಸಬಾರ್ಡಿನೇಟ್ಗೆ ಕೆಲಸ ಹೇಳುವ ಸಂದರ್ಭದಲ್ಲಿ ವಾದ ಉಂಟಾಗಿ ಆ ಸಬಾರ್ಡಿನೇಟು ಅವರು ವಿದೇಶಿಯರಾಗಿದ್ದು, ಆ ವ್ಯಕ್ತಿ ನಾಗಯ್ಯ ಅವರ ತಲೆಯನ್ನು ಲಾಂಗಲ್ಲಿ ಕತ್ತರಿಸಿ ಆ ತಲೆಯನ್ನು ಒದ್ದು ನಂತರ ಡಸ್ಟ್ಬಿನ್ಗೆ ಹಾಕಿದ್ದ. ಆ ನಾಗಯ್ಯ ಅವರ ಹೆಂಡತಿ ಮತ್ತು ಮಗ ಅದನ್ನು ತಡೆಯೋ ಪ್ರಯತ್ನ ಮಾಡಿದ್ರು, ಸಾಧ್ಯವಾಗಲೇ ಇಲ್ಲ. ಈಗ ಆ ದೇಶದಲ್ಲಿ ಏನು ಮಾಡ್ತಾರೆ, ಒಂದು ಕೇಸ್ ದಾಖಲಿಸ್ತಾರೆ, ಅಲ್ಲಿಗೆ ಮುಗ್ದೋಗುತ್ತೆ. ಅಂದರೆ ತಮ್ಮ ಬದುಕು ಈ ದೇಶದಲ್ಲಿ ಹಸನಾಗ್ತಿಲ್ಲ ಅಂತ ಹೇಳಿ ಬೇರೆ ದೇಶಕ್ಕೆ ಬದುಕನ್ನು ಕಟ್ಕೊಳ್ಳೋಕೆ ಹೋದವ್ರ ಬಗ್ಗೆ ನಾನು ಎಲ್ಲರಿಗೂ CAA ಮಾಡ್ತೀನಿ ಅಂತ ಹೋರಾಡಿದ ಅಮಿತ್ ಶಾ ಮಾತಾಡಿಲ್ಲ ಈ ವಿಷಯಕ್ಕೆ. ನರೇಂದ್ರ ಮೋದಿ ಮಾತಾಡಲ್ಲ. ಮಗ ಏನೇನೋ ಹೇಳ್ತಾರೆ ನರೇಂದ್ರ ಮೋದಿ. ತಮ್ಮ ಗುಡ್ ಫ್ರೆಂಡ್ ಡೊನಾಲ್ಡ್ ಟ್ರಂಪ್ ಅಂತ ಹೇಳ್ತಾರೆ. ಯಾಕೆ ನಮ್ಮ ದೇಶದವರ ತಲೆ ರುಂಡಗಳನ್ನು ಕತ್ತರಿಸ್ತಾ ಇದ್ದೀರಾ ಅಂತ ಕೇಳಲಿಲ್ಲ. ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆದರೂ ಕನ್ನಡಿಗ, ನಾಗಯ್ಯ ಅವರು ಕನ್ನಡಿಗ. ಅವರ ಸಾವಿಗೆ ನಾವು ಸುಮ್ಮನೆ ಕೂಡೋಕ್ಕಾಗಲ್ಲ ಅಂತ ಒಂದು ಲೆಟ್ರ್ ಬರಿಬೋದಿತ್ತು. ಕರ್ನಾಟಕದಲ್ಲಿ ಅವ್ರಿಗೆ ಒಂದು ನಾಗಯ್ಯ ಅವ್ರಿಗೆ ಹಿಂಗಾಗಬಾರ್ದಿತ್ತು ಅಂತ ಹೇಳಿ ಮಾತನಾಡಬೇಕಾಗಿತ್ತು, ಪ್ರತಿಭಟನೆ ದಾಖಲಿಸಬೇಕಾಗಿತ್ತು. ಮುಖ್ಯಮಂತ್ರಿಗಳಿಗೆ 10 ಹೆಣ ಸತ್ತು ಅದಕ್ಕೆ ಅಂತ್ಯ ಸಂಸ್ಕಾರ ಆಗಿಲ್ಲ, ಆಗಲೇ ಜಲಪಾತೋತ್ಸವದ ಕಾರ್ಯಕ್ರಮ ಉದ್ಘಾಟಿಸಬೇಕಾಗಿದೆ. ನಾಗಯ್ಯ ಅವ್ರ ಹೆಣ ಗಮನಕ್ಕೆ ಬರಲಿಲ್ಲ. ಏನು ನಡೀತಾ ಇದೆ ನಮ್ಮ ರಾಜ್ಯದಲ್ಲಿ? ಯಾಕೆ ಸರ್ಕಾರ ಇಷ್ಟೊಂದು ಅಸೂಕ್ಷ್ಮವಾಗಿದೆ? ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಸೂಕ್ಷ್ಮವಾಗಿ ವರ್ತಿಸ್ತಾ ಇದೆ. ಇದೇ ಸಿದ್ದರಾಮಯ್ಯ ಅವ್ರ ಮಗ ವಿದೇಶದಲ್ಲಿ ತೀರ್ಕೊಂಡ್ರು. ಯಾವ ರೀತಿ ತೀರ್ಕೊಂಡ್ರು ಅನ್ನೋದು ನಮಗೆ ಗೊತ್ತಿಲ್ಲ. ಆದರೆ ಸಿದ್ದರಾಮಯ್ಯ ಅವ್ರ ಹೆಂಡತಿ ಎಲ್ಲ ಓಡಿದಾಗ ಯಾವ ರೀತಿ ದುಃಖದಲ್ಲಿದ್ದರು ಅನ್ನೋದು ಮರ್ತೋಯ್ತಾ? ಇವತ್ತು ನಾಗಯ್ಯ ಅವ್ರ ಕುಟುಂಬ ಅಲ್ಲಿ ಅದೇ ರೀತಿ ಇರ್ಬೋದು.
ಇಲ್ಲಿ ಅವರು ಸಂಪರ್ಕ ಮಾಡಿಕೊಂಡು ಅವ್ರಿಗೊಂದು ಸಹಾಯ ಧೈರ್ಯ ಹೇಳ್ಬೋದಿತ್ತು. ನೇಪಾಳದಲ್ಲಿ ಕನ್ನಡಿಗರು ಸಿಕ್ಕಾಕೊಂಡಿದ್ದೀರಾ ಅಂತ ಹೇಳಿ ನೀವು ಕರೆಸಿದ್ರಿ, ಅದು ಸಂತೋಷದ ವಿಚಾರ. ಅದೇ ರೀತಿ ನಾಗಯ್ಯ ಅವ್ರಿಗೂ ನೀವು ಯಾಕೆ ಮಾಡಲಿಲ್ಲ? ಈ ಎಲ್ಲ ವಿಚಾರಗಳನ್ನ ಯಾರು ಮುಖ್ಯಮಂತ್ರಿಗಳಿಗೆ ಅಡ್ವೈಸರ್ ಆಗಿದ್ದಾರಲ್ಲ ಅವರೇ ಈ ವಿಚಾರಗಳನ್ನು ಗಮನಿಸಿರಲ್ಲ, ಅದಕ್ಕೆ ಮುಖ್ಯಮಂತ್ರಿಗಳ ಗಮನಕ್ಕೆ ಬಂದಿರಲ್ಲ ಅನಿಸುತ್ತೆ. ಈ ರೀತಿ ಕನ್ನಡಿಗರು ಇವತ್ತು ಬಹಳ ಬರೀ ಮುಖ್ಯಮಂತ್ರಿ ಮಾತ್ರ ಸ್ಟ್ರೆಸ್ಸಲ್ಲಿಲ್ಲ, ನಮ್ಮನ್ನು ಆಳುವ ಸರ್ಕಾರಗಳು ನಮ್ಮನ್ನು ರಕ್ಷಣೆ ಮಾಡ್ತಿಲ್ಲ ಅಂತ ಹೇಳಿ ಇವತ್ತು ಮುಖ್ಯವಾಗಿ ಕನ್ನಡದಲ್ಲಿ ಕನ್ನಡಿಗರು ನಮ್ಮ ಭಾಷೆ ಮೇಲೆ ದಬ್ಬಾಳಿಕೆ ಆಗ್ತಾ ಇದೆ. ಆದರೆ ಮುಖ್ಯಮಂತ್ರಿ ಮಾತಾಡ್ತಾ ಇಲ್ಲ. ನಮ್ಮ ಭಾಷೆಯನ್ನು ಸರಿಸ್ತಾ ಇದ್ದಾರೆ, ಫಸ್ಟ್ ಲ್ಯಾಂಗ್ವೇಜ್ ಆಗಿ ಬೇರೆ ಭಾಷಿಕರು ಬರ್ತಾ ಇದ್ದಾರೆ, ಆದರೆ ಮುಖ್ಯಮಂತ್ರಿ ಮಾತಾಡ್ತಾ ಇಲ್ಲ. ಈ ರೀತಿ ಅಸೂಕ್ಷ್ಮ ಸರ್ಕಾರಗಳು ಬಂದಾಗಲೇ ನೇಪಾಳದ ಸ್ಥಿತಿ ನಿರ್ಮಾಣ ಆಗೋದು. ನೇಪಾಳ ಆಗಬಾರ್ದು, ಕರ್ನಾಟಕ ನೇಪಾಳ ಆಗಬಾರ್ದು ಅಂದರೆ ಸರ್ಕಾರ ಸೂಕ್ಷ್ಮತೆ ಬೆಳೆಸ್ಕೋಬೇಕಾಗುತ್ತೆ. ಮುಖ್ಯಮಂತ್ರಿಗಳು 6 ಕೋಟಿ ಕನ್ನಡಿಗರ ತಂದೆಯಂತೆ ವರ್ತಿಸಬೇಕಾಗ್ತದೆ. ಈ ರೀತಿ ಏನು ದರ್ಶನ್ ಬೆಂಬಲಿಗರು ಯಾವುದೇ ಸಂದರ್ಭದಲ್ಲೂ ಸೂಕ್ಷ್ಮತೆಯಿಂದ ವರ್ತಿಸ್ತಾರಲ್ಲ, ಹಾಗಾಗಬಾರ್ದು ಆಳುವ ಸರ್ಕಾರ. ಆದ್ದರಿಂದ ಮುಖ್ಯಮಂತ್ರಿಗಳು ಇನ್ನಾದರೂ ಇದನ್ನೆಲ್ಲ ಗಮನಿಸಲಿ. ನಮಸ್ಕಾರ.